ನಿಗೂಢ ಶಕ್ತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಒಂದು ಆರ್ಡಿನರಿ ಮಿಡಲ್ ಕ್ಲಾಸ್ ಹುಡುಗ ಪಬ್ಗಳಲ್ಲಿ ಗಿಟಾರ್ ಬಾರಿಸಿ ಪಾಕೆಟ್ ಮನಿ ಸಂಪಾದಿಸುತ್ತಿದ್ದ ಹುಡುಗ ಇವತ್ತು ಆ ವ್ಯಕ್ತಿ 300 ಕೋಟಿ ಆಸ್ತಿಯ ಒಡೆಯ ಆಗಿದ್ದು ಹೇಗೆ? ಭಾರತದಲ್ಲಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೆಸರು ಮಾಡಿದ ಈ ವ್ಯಕ್ತಿ ಯಾರು? ಜೆರೋದಾ ಎಂಬ ಬ್ರೋಕರೇಜ್ ಕಂಪನಿ ಶುರು ಮಾಡಿದ ಇದು ನಿತಿನ್ ಕಾಮತ್ ಅವರ ಕತೆ. ಹಾಗಾದರೆ ಅವರು ಅಷ್ಟು ಕೆಳಗಿನಿಂದ ಮೇಲೆ ಬಂದು ಜೆರೋದಾ ಎಂಬ ಕಂಪನಿ ಹೇಗೆ ಶುರು ಮಾಡಿದ್ರು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನಿಮ್ಮ ಜೀವನದ ಇನ್ಸ್ಪಿರೇಷನ್ ಯಾರು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ, ಮತ್ತು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಿತಿನ್ ಕಾಮತ್ ಅವರು 1979 ಅಕ್ಟೋಬರ್ 5 ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿ ಹುಟ್ಟಿದರು. ಅವರ ತಂದೆ ಬ್ಯಾಂಕ್ನಲ್ಲಿ ಜಾಬ್ ಮಾಡ್ತಿದ್ರು, ತಾಯಿ ಸ್ಕೂಲ್ನಲ್ಲಿ ಕನ್ನಡ ಟೀಚರ್ ಆಗಿ ಕೆಲಸ ಮಾಡ್ತಿದ್ರು. ನಿತಿನ್ ಕಾಮತ್ ಅವರ ಕುಟುಂಬವು ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿಯೇ ಆಗಿತ್ತು. ನಿತಿನ್ ಕಾಮತ್ ಅವರು ಬಾಲ್ಯದಲ್ಲಿ ತುಂಬಾ ಶಾಂತ ಸ್ವಭಾವದ ಹುಡುಗ ಆಗಿದ್ರು. ಬುಕ್ಸ್ ಓದೋದು, ಕ್ರಿಕೆಟ್ ಆಡುವುದು, ಮ್ಯೂಸಿಕ್ ಕೇಳೋದು ಇವು ನಿತಿನ್ ಕಾಮತ್ ಅವರ ಅಭ್ಯಾಸ ಆಗಿತ್ತು. ಗಿಟಾರ್ ಬಾರಿಸುವುದು ಆಸಕ್ತಿ ಇತ್ತು. ಆಗ ಅವರಿಗೆ ಯಾವುದೇ ಬಿಸಿನೆಸ್ ಅಥವಾ ಟ್ರೇಡಿಂಗ್ ಅಂದರೆ ಯಾವುದು ಡ್ರೀಮ್ ಇರಲಿಲ್ಲ. ಆದರೆ ಮುಂದೆ ಒಂದು ದಿನ ಅವರು 10th ಕ್ಲಾಸ್ ಓದುತ್ತಿದ್ದಾಗ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಶಿಕ್ಷಕರು ಹೇಳುತ್ತಿರುವಾಗ ಅವರಿಗೆ ಮೊದಲ ಬಾರಿಗೆ ಕಿವಿಗೆ ಬಿತ್ತು. ಆಗ ನಿತಿನ್ ಕಾಮತ್ ಅವರಿಗೆ ಇದು ಒಂದು ಕ್ಯೂರಿಯಾಸಿಟಿ ಹುಟ್ಟಿತ್ತು. ಏನಿದು ಸ್ಟಾಕ್ ಮಾರ್ಕೆಟ್, ಹಣದಿಂದ ಹಣವನ್ನು ಹೇಗೆ ಮಾಡಬಹುದು ಅಂತೆಲ್ಲ ಯೋಚನೆಗಳು ತಲೆಯೊಳಗೆ ಬರಲು ಆರಂಭಿಸಿದವು. ಇದೇ ಕ್ಯೂರಿಯಾಸಿಟಿ ಮುಂದೆ ಅವರ ಫ್ಯೂಚರನ್ನು ಕಂಪ್ಲೀಟಾಗಿ ಬದಲಿಸಿತು. ಮುಂದೆ ಕಾಲೇಜ್ ಟೈಮ್ನಲ್ಲಿ ನಿತಿನ್ಗೆ ಪಾಕೆಟ್ ಮನಿ ಸಾಕಾಗ್ತಾ ಇರಲಿಲ್ಲ. ಅದಕ್ಕಾಗಿ ಅವರು ಪಬ್ಗಳಲ್ಲಿ ಗಿಟಾರ್ ಬಾರಿಸೋದು, ಸಾಂಗ್ಸ್ ಆಡೋದು ಮಾಡ್ತಿದ್ರು. ಹೆಚ್ಚು ಹಣ ಬೇಕು ಅಂತ ಅವರು ಒಂದು ಕಾಲ್ ಸೆಂಟರ್ನಲ್ಲಿ ತಿಂಗಳಿಗೆ 8,000 ರೂಪಾಯಿ ಸಂಬಳಕ್ಕೆ ಕೆಲಸ ಮಾಡ್ತಿದ್ರು. ಆದರೆ ಈ ಎಲ್ಲದರ ನಡುವೆ ಅವರಿಗೆ ಶೇರ್ ಮಾರ್ಕೆಟ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಹೆಚ್ಚಾಗ್ತಾ ಹೋಯಿತು. ಕೇವಲ 17ನೇ ವಯಸ್ಸಿನಲ್ಲಿ ಅವರು ಫಸ್ಟ್ ಟ್ರೇಡ್ ಮಾಡಿದರು. ಆ ಟ್ರೇಡ್ನಲ್ಲಿ ಅವರು ಸ್ವಲ್ಪ ಪ್ರಾಫಿಟ್ ಮಾಡಿದರು. ಆದರೆ ಅದೇನು ದೊಡ್ಡದಲ್ಲ. ಅದರಿಂದ ಅವರು ಕಲಿತು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿ ಮುಂದೆ ಅವರಿಗೆ ಇಲ್ಲಿ ಫ್ಯೂಚರ್ ಇದೆ ಅಂತ ಅನಿಸೋಕೆ ಆರಂಭಿಸಿತು. ಆದರೆ ಲೈಫು ಅಷ್ಟು ಈಸಿ ಇರಲಿಲ್ಲ. ಅಲ್ಲಿ 8,000ನಲ್ಲಿ ಟ್ರೇಡಿಂಗ್ ಮಾಡೋದು ರಿಸ್ಕ್ ಆಗಿತ್ತು. ಟೆಕ್ನಾಲಜಿ ಕಡಿಮೆ, ಬ್ರೋಕರೇಜ್ ಹೆಚ್ಚು. ನಿತಿನ್ ಮಾರ್ಕೆಟ್ನಲ್ಲಿ ತುಂಬ ಲಾಸ್ ಅನುಭವಿಸಿದರು. ಅವರಿಗೆ 5-6 ವರ್ಷಗಳು ಆಲ್ಮೋಸ್ಟ್ ಸ್ಟ್ರಗಲ್ ಪೀರಿಯಡ್ ಇತ್ತು. ಒಂದು ದಿನ ಪ್ರಾಫಿಟ್, ಇನ್ನೊಂದು ದಿನ ಲಾಸ್ ಆಗ್ತಿತ್ತು. ಆದರೆ ಅವರು ಗಿವ್ ಅಪ್ ಮಾಡಲಿಲ್ಲ. ಕಂಟಿನ್ಯೂಸ್ ಆಗಿ ಟ್ರೇಡಿಂಗ್ ಮಾಡ್ತಾ ಮಾರ್ಕೆಟ್ ಬಗ್ಗೆ ಕಲಿಯುತ್ತಾ ಹೋದ್ರು. ಮುಂದೆ 2009-2010ರಲ್ಲಿ ನಿತಿನ್ ಕಾಮತ್ ಅವರು ರಿಯಲೈಸ್ ಮಾಡಿದರು, ಇಂಡಿಯಾದಲ್ಲಿ ಬ್ರೋಕರೇಜ್ ತುಂಬಾ ಹೆಚ್ಚು ಇತ್ತು. ಸಾಮಾನ್ಯ ಜನರಿಗೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಎಂಟ್ರಿ ಆಗುವುದು ತುಂಬಾ ಕಷ್ಟ ಇತ್ತು. ಆ ಸಮಯದಲ್ಲಿ ನಿತಿನ್ ಕಾಮತ್ ಅವರಿಗೆ ಒಂದು ಥಾಟ್ ಬಂತು, ಲೋ ಬ್ರೋಕರೇಜ್ ಫರ್ಮ್ ಸ್ಟಾರ್ಟ್ ಮಾಡೋಣ, ಎಲ್ಲರಿಗೂ ಸ್ಟಾಕ್ ಮಾರ್ಕೆಟ್ ಓಪನ್ ಮಾಡಲು ಸಹಾಯ ಆಗುತ್ತದೆ ಎಂದು ವಿಚಾರ ಮಾಡಿದರು. ಆಗ ನಿತಿನ್ ಕಾಮತ್ ಅವರು ತಮ್ಮ ಬ್ರದರ್ ಜೊತೆ ಸೇರಿ ಜೆರೋದಾ ಎಂಬ ಬ್ರೋಕರೇಜ್ ಕಂಪನಿಯನ್ನು ಸ್ಟಾರ್ಟ್ ಮಾಡಿದರು. ಇನ್ನು ನಿತಿನ್ ಕಾಮತ್ ಅವರ ಇನ್ವೆಸ್ಟ್ಮೆಂಟ್ ಸೀಕ್ರೆಟ್ ಬಗ್ಗೆ ನೀವು ತಿಳಿದಿದ್ದೀರಾ? ಅವರು ತಮ್ಮ ಕೆರಿಯರ್ ಅನ್ನು ಒಂದು IT ಕಂಪನಿಯಲ್ಲಿ ತಿಂಗಳಿಗೆ ಕೇವಲ 8,000 ಸಂಬಳದಿಂದ ಸ್ಟಾರ್ಟ್ ಮಾಡಿದ್ದರು. ಆದರೆ ಅವರ ತಾಳ್ಮೆ, ಡಿಸಿಪ್ಲಿನ್ ಮತ್ತು ಲಾಂಗ್ ಟರ್ಮ್ ಥಿಂಕಿಂಗ್ ಕಾರಣ ಇವತ್ತು ಜೆರೋದಾ ಮೂಲಕ 300+ ಕೋಟಿ ಸಂಪತ್ತು ಮಾಡಿದ್ದಾರೆ. ಆದರೆ ಅವರ ಸಕ್ಸಸ್ ಸೀಕ್ರೆಟ್ ಏನು ಗೊತ್ತಾ? ಫಸ್ಟ್ ಸೀಕ್ರೆಟ್, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮತ್ತು ಪೇಷನ್ಸ್ ಮೇಲೆ ಬಹಳ ಫೋಕಸ್ ಮಾಡಿದರು. ಸೆಕೆಂಡ್ ಸೀಕ್ರೆಟ್, ಜೆರೋದಾ ಆರಂಭಿಸಿದಾಗ ಅವರು ಮಿಡಲ್ ಮೇನ್ ಬ್ರೋಕರೇಜ್ ಚಾರ್ಜಸ್ ತೆಗೆದುಹಾಕಿ ಟ್ರೇಡಿಂಗ್ ಅನ್ನು ಚೀಪ್ ಮತ್ತು ಈಸಿಯಾಗಿ ಮಾಡಿದರು. ಥರ್ಡ್ ಸೀಕ್ರೆಟ್, ಅವರು ಯಾವಾಗಲೂ ರಿಸ್ಕ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆನ್ಸ್ ಹೇಳುತ್ತಾರೆ. ಲಾಸ್ ಬಂದರೂ ಪ್ಯಾನಿಕ್ ಆಗದೆ ಕ್ಯಾಲ್ಕುಲೇಟ್ ಮಾಡಬೇಕು. ನಿತಿನ್ ಕಾಮತ್ ಅವರ ಸಿಂಪಲ್ ಸ್ಟ್ರಾಟಜಿ, ಮಾರ್ಕೆಟ್ನಲ್ಲಿ ಲಾಂಗ್ ಟರ್ಮ್ ಹೋಲ್ಡ್ ಮಾಡೋ ಶೇರ್ಸ್ ಮೇಲೆ ಇನ್ವೆಸ್ಟ್ ಮಾಡೋದು. ದೊಡ್ಡ ಸಕ್ಸಸ್ ಅನ್ನೋದು ಓವರ್ ನೈಟ್ನಲ್ಲಿ ಆಗೋದಿಲ್ಲ. ಅದು ತಾಳ್ಮೆ, ಸರಿಯಾದ ಯೋಜನೆ ಮತ್ತು ಡಿಸಿಪ್ಲಿನ್ ಇಂದ ಮಾತ್ರ ಸಾಧ್ಯ ಆಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ.